ಅವಳು ಬೇರೆ ಯಾರು ಅಲ್ಲ ಯಜಮಾನ್ರೆ, ನನ್ನ ಮಗಳು ಸರಯು. ಸೂರ್ಯವಂಶದ ಮುದ್ದಿನ ಮೊಮ್ಮಗಳು ಅವಳು. ಅವಳಿಗೆ ಎಲ್ಲ ಹಕ್ಕನ್ನು ಕೊಡಿಸ್ಬೇಕು ಅಂತ ಪಂಕಜ ತುಂಬಾನೇ ಆಸೆ ಪಟ್ಟಿದ್ಲು. ತನ್ನ ಪರಿಸ್ಥಿತಿಗೆ ಸತ್ಯಮೂರ್ತಿನೇ ಕಾರಣ ಅಂತ ನಿಮ್ಮ ಮೇಲೆ ಪ್ರತೀಕಾರ ತಗೊಳ್ಳೋದಕ್ಕೆ ನನ್ನ ಹತ್ರ ಮಾತು ತಗೊಂಡ್ಲು. ಬಾಣಂತಿಯಾಗಿದ್ದವಳಿಗೆ ಸರಿಯಾದ ಆರೈಕೆನೂ ಸಿಗದೆ ಸನ್ನಿ ಬಂದು ಸತ್ತೋದ್ಲು. ನನ್ನ ಮಗಳು ಸರಿಯು ತಾಯಿ ಇಲ್ಲಿ ತಬ್ಲಿಯಾಗಿ ಬೆಳೆದ್ಲು ಯಜಮಾನ್ರೆ. ಅವತ್ತಿಂದ ಸರಯುಗೆ ನ್ಯಾಯ ಒದಗಿಸ್ಬೇಕು ಅಂತ, ಪಂಕಜ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಾನು ಸರಯುನ ಸುರಭಿ ಓದ್ತಿದ್ದ ಶಾಲೆಗೆ ಸೇರಿಸ್ದೆ. ನೀನು ಸೂರ್ಯವಂಶದ ಮನೆ ತಂದವಳು, ನೀನು ಆ ಮನೆಗೆ ಸೇರ್ಬೇಕಾದವಳು ಅಂತ ಅವಳ ಮನಸ್ಸಲ್ಲಿ ಆಸೆ ಹುಟ್ಟಿಸ್ದೆ. ನಿಮ್ಮ ಮೊಮ್ಮಗನ ಹುಡುಕಾಟದಲ್ಲಿ ಇದ್ದಿದ್ದು ನನಗೆ ಕರ್ಣ ಇದ್ದಿದ್ದ ಜಾಗ ಗೊತ್ತಾಯ್ತು. ಕರ್ಣನ್ನ ನೇರವಾಗಿ ನಿಮಗೆ ಒಪ್ಪಿಸ್ಬಿಟ್ಟಿದ್ದಿದ್ರೆ ನನಗೆ ಏನು ಲಾಭನೂ ಆಗ್ತಾ ಇರಲಿಲ್ಲ.